ಸರ್ಕಾರಗಳಿಗೆ ಹೇಳಿ ಹೇಳಿ ಸರ್ಕಾರಗಳ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಬಿಡು ಅಂತ ಹೇಳಿದೆ. ಅಡ್ಜಸ್ಟ್ಮೆಂಟ್ ಸರ್ಕಾರ ಆದಂಗೆ ಆಗ್ಬಿಟ್ಟಿದೆ. ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಕೋರಮಂಗಲ ಟು ಸರ್ಜಾಪುರ ರಸ್ತೆಯಲ್ಲಿ ಗುಂಡಿಗಳದ್ದೇ ಬಹಳ ದೊಡ್ಡ ಮಟ್ಟದಲ್ಲಿ ದರ್ಬಾರ್. ಆಳವಾದ ಗುಂಡಿಗಳಿಂದ ತಪ್ಪಿಸಿಕೊಳ್ಳೋಕೆ ಸವಾರರು ಪರದಾಡ್ತಾ ಇದ್ದಾರೆ. ರಸ್ತೆಯ ಪಕ್ಕದಲ್ಲಿನೇ ಕಾಮಗಾರಿ ನಡೀತಾ ಇದೆ. ಸರಿಯಾದ ಕ್ರಮದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿಯೂ ಕೂಡ ಇಲ್ಲ. ಅಲ್ಲಿ ರಾತ್ರಿ ಸಮಯದಲ್ಲಿ ಆಳವಾದ ಚರಂಡಿಗೆ ಬೀಳುವಂಥ ಸಾಧ್ಯತೆ ಅಲ್ಲಿ ದಟ್ಟವಾಗಿದೆ. ಅದರಲ್ಲಿ ಯಾವ ಅನುಮಾನವನ್ನು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಅನೇಕರು ಬಿದ್ದು ಆಗಿದೆ, ಎದ್ದು ಆಗಿದೆ, ಆಸ್ಪತ್ರೆಗೆ ಹೋಗಿ ಅವ್ರ ಪಾಡಿಗೆ ಅವ್ರು ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದೂ ಆಗಿದೆ. ಯಾರು ಹೇಳ್ಕೊಳ್ಳಲ್ಲ, ಅವ್ರ ಪಾಡಿಗೆ ಅವರೇ ಅಲ್ಲಿ ಬೈಕೊಳ್ತಾರೆ, ಏನೋ ಅದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತಾರೆ ಅಷ್ಟೇ. ಬೆಂಗಳೂರಿನ ಮಾನ ಗುಂಡಿಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಸದ್ಯ ಕೋರಮಂಗಲದಿಂದ ಸರ್ಜಾಪುರಕ್ಕೆ ಹೋಗುವಂತಹ ಮುಖ್ಯ ರಸ್ತೆಯಲ್ಲಿದ್ದೇನೆ. ಒಂದಿಷ್ಟು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಸರ್ಜಾಪುರಕ್ಕೆ ಕನೆಕ್ಟ್ ಕೊಡುವಂತಹ ರಸ್ತೆಯಲ್ಲಿ ಈ ರಸ್ತೆ ತುಂಬಲೂ ಕೂಡ ಈಗ ಗುಂಡಿಗಳು ಬಿದ್ದಿದ್ದಾವೆ. ವೆಹಿಕಲ್ಸ್ಗಳು ಮುಂದಕ್ಕೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಈಗ ರಸ್ತೆಯ ಮಧ್ಯದಲ್ಲಿ ನೋಡಿ ಎಷ್ಟು ಆಳವಾಗಿರುವಂತಹ ಗುಂಡಿ ಬಿದ್ದಿದೆ. ಸೊ ಆ ಭಾಗಕ್ಕೆ ವೆಹಿಕಲ್ಸ್ಗಳು ಕೂಡ ಹೋಗೋದಿಲ್ಲ. ಸಡನ್ ಆಗಿ ಟೂ ವೀಲರ್ಗಳು ಬಂದು ಅದರಲ್ಲಿ ಗುಂಡಿಯಲ್ಲಿ ಕಚ್ಕೊಳ್ತು ಅಂತಂದರೆ ಸೊ ರಸ್ತೆ ಅಪಘಾತಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಪ್ರತಿನಿತ್ಯವೂ ಕೂಡ ಈ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ವಾಹನ ಸವಾರರಿಗೆ ಒಂದು ರೀತಿಯಲ್ಲಿ ಆತಂಕ, ಜೀವ ಭಯ ಕೂಡ ಹೌದು. ಸೊ ಯಾವಾಗ ಈ ಗುಂಡಿಗಳಿಂದ ಮುಕ್ತಿ ಸಿಗುತ್ತೆ ಅನ್ನುವಂತಹ ರೋಸಿ ಹೋಗಿದ್ದಾರೆ ಅಷ್ಟರ ಮಟ್ಟಿಗೆ. ಜೊತೆಗೆ ಪಕ್ಕದಲ್ಲೇ ಒಂದಿಷ್ಟು KPTCL ಮತ್ತು BWSSB ಕೆಲಸ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ರಸ್ತೆ ಕೂಡ ತುಂಬ ಚಿಕ್ಕದಾಗಿದೆ. ಸೊ ಆ ಕಾರಣಕ್ಕಾಗಿ ವೆಹಿಕಲ್ಸ್ಗಳು ಸ್ಲೋ ಮೂವಿಂಗಲ್ಲೇ ಹೋಗಬೇಕಾಗುತ್ತೆ. ಅಲ್ಲಲ್ಲಿ ರಸ್ತೆಯ ಮಧ್ಯದಲ್ಲಿ ಈ ಥರ ಆಳವಾಗಿರುವಂತಹ ಗುಂಡಿಗಳು ಬಿದ್ದಿರುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಮತ್ತೊಂದು ಆತಂಕಕಾರಿ ದೃಶ್ಯವನ್ನು ತೋರಿಸ್ತೀನಿ ನೋಡಿ. ಒಂದು ಕಾಮಗಾರಿ ನಡೀತಾ ಇದೆ. ಇಲ್ಲಿ ಪಕ್ಕಕ್ಕೆ ಬ್ಯಾರಿಕೇಡನ್ನು ಹಾಕಿದ್ದಾರೆ. ಅದರ ಪಕ್ಕದಲ್ಲಿ ಯಾವುದು ಕೂಡ ಹಾಕಲಿಲ್ಲ. ಸೊ ನೇರವಾಗಿ ರಾತ್ರಿ ಹೊತ್ತಲ್ಲಿ ಬಂದರೆ ಟೂ ವೀಲರ್ಗಳು ನೋಡಿ ಎಷ್ಟು ಮಟ್ಟಿಗೆ ಆಳ ಇದೆ. ಜೊತೆಗೆ ಕಬ್ಬಿಣದ ಒಂದಿಷ್ಟು ಸರಳುಗಳಿದ್ದಾವೆ. ಆ ಒಳಭಾಗಕ್ಕೆ ಹೋಗಬೇಕು ಬಿದ್ದರೆ ಅಷ್ಟರ ಮಟ್ಟಿಗೆ ತುಂಬ ಡೇಂಜರಸ್ ಅಲ್ಲಿದೆ. ಸೊ ನಿತ್ಲೂ ಕೂಡ ಈ ಭಾಗದಲ್ಲಿ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಯಾವಾಗ ಈ ಗುಂಡಿಗಳಿಂದ ಮುಕ್ತಿ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಆತಂಕ, ಭಯದಲ್ಲಿಯೇ ವೆಹಿಕಲ್ಸ್ಗಳನ್ನು ತಮ್ಮ ವಾಹನಗಳನ್ನು ಹಾಗೆ ಚಲಾಯಿಸ್ಕೊಂಡು ಹೋಗ್ತಾರೆ. ಬಹುಶಃ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದ ಬಳಿಕ ಆದರೂ ಕೂಡ ಬೆಂಗಳೂರಿನ ರಸ್ತೆಗಳು ಬದಲಾಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು ಜನ. ಆದರೆ ಅದು ಯಾವುದು ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.